ವೆಲ್ಕಮ್ ಟು ಆನಿಸ್ ಕಿಚನ್. ಇವತ್ತು ಮೊಘಲ್ ಬಿರಿಯಾನಿ ಯಾವ ಥರ ಮಾಡೋದಂತ. ಮೊದಲಿಗೆ ನಾನಿಲ್ಲಿ ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಸೊ ಬನ್ನಿ, ನಾನು ಇವಾಗಿದ್ದು ಚಿಕನ್ಗೆ ನಾನು ಮ್ಯಾರಿನೇಟ್ ಮಾಡ್ಕೊಳ್ತೀನಿ. ಸೊ ಮೊದಲಿಗೆ ನಾನು ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಖಾರದ ಪುಡಿ, ನೀವು ಖಾರ ಎಷ್ಟು ಬೇಕೋ ಅದ್ರ ಪ್ರಕಾರ ಹಾಕ್ಕೊಳ್ಳಿ. ನೀವು ಬಿರಿಯಾನಿ ಪೌಡರ್, ಧನಿಯಾ ಪೌಡರ್, ಪೆಪ್ಪರ್ ಪೌಡರ್, ಜೀರಾ ಪೌಡರ್, ಸೊ ಎಲ್ಲ ನೀವು 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಸಾಕು. ಜೀರಾ ಪೌಡ್ರ್ ಮಾತ್ರ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟು, ಸೊ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿ ಆಯಿತು. ಮೊಸರು ಕೂಡ ಗಟ್ಟಿ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ನೀವು ಇನ್ನು ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೋಬೋದು. ಇವಾಗ ಪುದೀನ ಮತ್ತು ಕೊತ್ತಂಬರಿ ಇದಕ್ಕೆ ಸ್ವಲ್ಪ ಮ್ಯಾರಿನೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ, ಚಾಪ್ ಮಾಡಿಬಿಟ್ಟು. ಇದಕ್ಕೆ ಗೋಡಂಬಿ ಬಾದಾಮಿ ಪೇಸ್ಟ್ ಕೂಡ ಹಾಕ್ಕೊಂಡಿದ್ದೀನಿ, ತುಂಬ ರುಚಿಯಾಗಿರುತ್ತೆ. ಸೊ ಆನಿಯನ್ ಕೂಡ ನಾನು ಡ್ರೈ ಫ್ರೈ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಡೀಪ್ ಫ್ರೈ ಮಾಡ್ಕೊಂಡು ನಿಮಗೆ ಏನು ಕ್ರಿಸ್ಪಿಯಾಗಿ ಸಿಗುತ್ತೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು, ಅಟ್ಲೀಸ್ಟ್ ಮಿನಿಮಮ್ ಅಂದರೂ ನೀವು ಒಂದು ಹಾಫ್ ಆನ್ ಅವರ್ ಇಟ್ಟರೆ ತುಂಬ ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ. ಸೊ ಮೊದಲಿಗೆ ನಾನು ಪ್ಯಾನ್ ಇಟ್ಕೊಂಡು, ಯಾವುದಾದ್ರೂ ಕುಕ್ಕರ್ ಇಟ್ಟರೂ ಪರವಾಗಿಲ್ಲ, 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್ಲು, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಸ್ಪೈಸಿ ಕೂಡ ಮಾಡ್ಕೋಬೋದು, ಮೈಲ್ಡಾಗಿ ಕೂಡ ಇರ್ಬೋದು. ತುಪ್ಪ ಕೂಡ 1 ಟೇಬಲ್ ಸ್ಪೂನಷ್ಟು ತುಪ್ಪ, ಮತ್ತು ಇಲ್ಲಿ ಪಲಾವ್ ಎಲೆ, ಎಲ್ಲ ಸ್ಪೈಸಿ ಐಟಮ್ಸ್ ಏನೇನು ತಗೊಂಡಿದ್ದೀನಿ ಅದೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ತುಂಬ ಬೇಗನೆ ಕೂಡ ಮಾಡ್ಬೋದು. ಈರುಳ್ಳಿ 2 ಈರುಳ್ಳಿನ ನಾನು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಬ್ರೌನಿಷ್ ಬರೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ. ಸೊ ಇವಾಗ ಏನು ಮ್ಯಾರಿನೇಟ್ ನಾನು ಚಿಕನ್ ಮಾಡ್ಕೊಂಡಿದ್ದೀನಿ, ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ನಾನು ಚೆನ್ನಾಗಿ ಕಲಿಸ್ಕೊಳ್ತೀನಿ. ಸ್ವಲ್ಪ 1-2 ನಿಮಿಷ ಚೆನ್ನಾಗಿ ಬಾಡ್ಕೊಂಡ್ರೆ ಎಣ್ಣೆಯಲ್ಲಿ ತುಂಬ ಮಸಾಲೆ ಎಲ್ಲ ಎಷ್ಟು ಹಾಕಿದ್ದೀವೋ ಅಷ್ಟು ಮಸಾಲೆ ಕ್ಲೀನಿಗೆ ಬಂದುಕಂತ ಹೊಂದ್ಕೊಳ್ಳುತ್ತೆ. ಕಸೂರಿ ಮೇಥಿ ಕೂಡ ನಾನು ಇವಾಗ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಮಿಕ್ಸ್ ಕೊಡೋಣ. ಸೊ ನೋಡಿ, ನೀರು ಬಿಟ್ಕೊಂಡಿದ್ದೆ ನಿಮಗೆ ಗೊತ್ತಿದ್ದಂಗೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ಕ್ಲೀನಿಗೆ ಎಲ್ಲದಕ್ಕೂ ಒಂದಕ್ಕೊಂದು ಹೊಂದ್ಕೊಳ್ಳುತ್ತೆ. 1.5 ಪಾವಷ್ಟು ನಾನಿವಾಗ ಅಕ್ಕಿ ತೊಳೆದು ಒಂದು ಅರ್ಧ ಗಂಟೆ ನೆನೆಸಿದ್ದೆ. ಇದರಲ್ಲಿ ನೀವು ಕೂಡ ಡಿಸ್ಕಾರ್ಡ್ ಮಾಡಿದ್ರೆ ನಿಮಗೆ ತುಂಬ ತರ್ತರಿಯಾಗಿ ತುಂಬ ಚೆನ್ನಾಗಿ ಬಿರಿಯಾನಿ ಬರುತ್ತೆ. ಸೊ ಎಲ್ಲ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ತೀನಿ, ಅಕ್ಕಿ ಮತ್ತು ಚಿಕನ್ ಜೊತೆ. ಇವಾಗ ಈ ಸಮಯದಲ್ಲಿ ನಾನಿವಾಗ ನೀರು ಕೂಡ ಹಾಕ್ಕೊಳ್ತೀನಿ. 3 ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿಕೊಂಡು ನಿಮ್ಮ ಅಕ್ಕಿ ಯಾವ ಥರ ಇರುತ್ತೆ ಅಂದ್ಕೊಂಡು, ಬಾಸುಮತಿ ಅಕ್ಕಿ ಒಂದೊಂದು ನೀರು ಎಷ್ಟು ಬೇಕೋ ಗೊತ್ತಾಗುತ್ತೆ ನಿಮಗೆ. ಸೊ ಇದಕ್ಕೆ ನಾನಿವಾಗ ಫ್ರೆಶ್ ಕ್ರೀಮ್ ಕೂಡ ಹಾಕ್ಕೊಂಡಿದ್ದೀನಿ, ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಫ್ರೆಶ್ ಕ್ರೀಮ್ ಹಾಕ್ಕೊಂಡ್ರೆ ನಮಗೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ಸೊ ಇದಕ್ಕೆ ಕೊತ್ತಂಬರಿ ಮತ್ತು ಪುದೀನ ಕೂಡ ನಾನಿವಾಗ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಸೊ ಕ್ಲೋಸ್ ಮಾಡಿ ಒಂದು ಹೈ ಫ್ಲೇಮಲ್ಲಿ 2 ನಿಮಿಷ ನೋಡಿ ಸ್ವಲ್ಪ ಉಗ್ತಾ ಇದೆ. ಸೊ ಒಂದೇ ಒಂದು ಮಿಕ್ಸ್ ಕೊಡಿ, ಜಾಸ್ತಿ ಮಿಕ್ಸ್ ಕೊಟ್ಟರೆ ಅಕ್ಕಿ ಹೊಡೆದೋಗುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ, ಎಷ್ಟು ಸೂಪರಾಗಿದೆ ಅಂತ ಮೊಘಲ್ ಬಿರಿಯಾನಿ. ಸೊ ಮನೇಲಿ ನೀವು ಇದೇ ಥರ ಬಿರಿಯಾನಿನ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಸ್ಪೈಸಿ ಕೂಡ ಮಾಡ್ಕೋಬೋದು. ನಿಮಗೆ ಇನ್ನು ಖಾರ ಕಡಿಮೆ ಮಾಡಿದ್ರೆ ಅದರಲ್ಲೇ ನೀವು ಒಂದು ಹದಕ್ಕೆ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.